ಕರುಣೆಯಿಂ ಕರಗೀತು ಮಂಕುತಿಮ್ಮ. ಯಾವ ಕರವಾಲಕ್ಕೂ ಯಾವ ಖಡ್ಗಕ್ಕೂ ಅದಿರದ ಆ ಕಠೋರ ಹೃದಯ ಕರುಣೆಗೆ ಕರಗಿದೆ. ಕರುಣೆ ತುಂಬಿದ ಕಣ್ಣ ನೋಟದೊಳಗಿದ್ದೀತು ಬಿರು ನುಡಿಯಳಿರದೊಂದು ಕೂರಲಗು ಸಖನೆ. ಕರವಾಳ ಕದಿರದಿಹ ದುರಿತಕಾರಿಯ ಹೃದಯ ಕರುಣೆಯಿಂ ಕರಗೀತು ಮಂಕುತಿಮ್ಮ. ನಾರದರು ಕರವಾಳ ತಗೊಂಡ್ಬಂದಿದ್ರೆ ರತ್ನಾಕರ ಅದಿರ್ತಿರ್ಲಿಲ್ಲ, ಬೆದರ್ತಿರ್ಲಿಲ್ಲ. ಒಂದಕ್ಕೆ ಎರಡು ಒಂದು ಕೊಡ್ತಿದ್ದ ಅವನು. ಆದರೆ ಕರುಣೆ ತುಂಬಿದ ಕಣ್ಣ ನೋಟ ಅದರಲ್ಲಿ ಏನಿದೆ ಅಂದರೆ ಬಿರು ನುಡಿಯಳು ಇರೋದೊಂದು ಕೂರಲಗು ಆ ಕರುಣೆ ತುಂಬಿದ ಕಣ್ಣ ನೋಟದಲ್ಲಿದೆ. ಹಾಗಾಗಿ ಕರವಾಳ ಕದಿರದಿಹ ದುರಿತ ಕಾರ್ಯ ರತ್ನಾಕರಣ ಹೃದಯ ಕರುಣೆಯಂ ಕರಗೀತು. ಕರಗಿತೋ, ಕರಗೀತು ಅಲ್ಲ, ಮಂಕುತಿಮ್ಮ. ಹಾಗಾಗಿ ಆ ಹೃದಯದಲ್ಲಿ ರಾಮ ರಾಮ ರಾಮ, ರಾಮನ ಕಾತರ, ರಾಮನ ನೋಡುವ ಆತುರ. ಹುಡುಕ್ತಾನೆ ರಾಮನಲ್ಲಿ. ನಿಶಿಯೊಳೆಯಂ ಕಾಣಬಾರನು ಹಗಲನೊಲ್ಲದೊಡೆ ಶಶಿ ರವಿಗಳವನ ಮನೆ ಕಿಟಕೆಯಾಗಿರರೆ. ಮಸುಕು ಬೆಳಕೊಂದಾದ ಸಂಜೆ ಮಂಜೇನವನು ಮಿಸುಕಿ ಸುಳಿಯುವ ಸಮಯ ಮಂಕುತಿಮ್ಮ. ರಾತ್ರಿ ಇಡೀ ಕಾದು ಈ ರಾತ್ರಿ ರಾಮ ದರ್ಶನವಾಗ್ತದೋ ಆಗ್ತದೋ ಅಂತ ಆಗಲಿಲ್ಲ. ಹಾಗಾದ್ರೆ ಹಗಲು ಕಾಣಬಹುದು. ಹಗಲು ಇಲ್ಲ, ರಾತ್ರಿಯೂ ಇಲ್ಲ. ಸೂರ್ಯಚಂದ್ರರು ನೋಡ್ತಾನೆ, ಅವನ ಮನೆ ಕಿಟಕಿ ಆಗಿರ್ಬೋದಾ, ರಾಮನ ಮನೆ ಕಿಟಕಿ ಆಗಿರ್ಬೋದಾ ಸೂರ್ಯಚಂದ್ರರು ಅಂತ. ಯಾಕೆಂದ್ರೆ ರಾಮ ಅಂದರೆ ಬೆಳಕು ಅಂತಷ್ಟು ಗೊತ್ತವನಿಗೆ. ಕಿಟಕಿಯಿಂದ ಮನೆ ಕಿಟಕಿ ತೆರೆದಿದ್ರೆ ಒಳಗಿರೋ ವ್ಯಕ್ತಿ ಕಾಣ್ಬೇಕು ನಮಗೆ. ಬಹುಶಃ ರಾಮನ ಮನೆ ಕಿಟಕಿ ಆಗಿರ್ಬೋದು ಸೂರ್ಯಚಂದ್ರರು. ಕಿಟಕಿ ತೆರೆದಿದೆ, ಒಳಗೆ ರಾಮನೇ ಕಾಣ್ತಾ ಇದ್ದಾನೆ, ಬೆಳಕು. ಅವನು ಮತ್ತೆ ಯೋಚನೆ ಮಾಡ್ತಾನೆ, ಬಹುಶಃ ಹಗಲು ಬರೋದಿಲ್ಲ, ರಾತ್ರಿಯೂ ಬರೋದಿಲ್ಲ. ಮಸುಕು ಬೆಳಕು ಒಂದಾದ ಸಂಜೆ ಮಂಜೇ ನಮನು ಮಿಸುಕಿ ಸುಳಿಯುವ ಸಮಯ. ಮಸುಕು ಬೆಳಕು ಒಂದಾದ, ಕತ್ತಲೆ ಬೆಳಕು ಒಂದಾಗಿರ್ತಕ್ಕಂಥ ಸಂಜೆ ಮಂಜು, ಸಂಧ್ಯಾಕಾಲ ಅವಾಗ ಬರ್ತಾನೋ ಏನೋ. ಹೌದು, ಹಗಲು ರಜೋಗುಣ, ರಾತ್ರಿ ತಮೋಗುಣ, ಸಂಧ್ಯಾಕಾಲಗಳು ಸತ್ವಗುಣ, ಸಂಜೆ ಮಂಜು ಸತ್ವಗುಣ. ಅದು ಯಾಕೆಂದರೆ ಸತ್ವಗುಣಕ್ಕೆ ಒಂದು ಜಾಗ ಇಟ್ಟಿಲ್ವಂತೆ ರಜೋಗುಣ ತಮೋಗುಣಗಳು. ಹಗಲು ರಾತ್ರಿಗಳನ್ನು ಪೂರ್ತಿ ಎರಡು ಆವರಿಸಿವೆ. ಆದರೆ ಹಗಲು ಮುಗಿಯುವಾಗ ಹಗಲಿನ ರಜೋಗುಣದ ಬಲ ಕಡಿಮೆ ಆಯಿತು, ಅದಕ್ಕೆ ಮುಪ್ಪು ಬಂತು ರಜೋಗುಣಕ್ಕೆ. ರಾತ್ರಿಗಿನ್ನೂ ಬಾಲ್ಯ, ಅದಕ್ಕಿನ್ನೂ ಬಲ ಬಂದಿಲ್ಲ, ತಮೋಗುಣಕ್ಕಿನ್ನೂ ಬಲ ಬಂದಿಲ್ಲ. ಈ ಸಂಧಿಯಲ್ಲಿ ಸತ್ವಗುಣ ಮೇಲೆದ್ದು ಬರ್ತದಂತೆ ಸಂಧ್ಯಾಕಾಲದಲ್ಲಿ. ಹಾಗಾಗಿ ಮಸುಕು ಬೆಳಕೊಂದಾದ ಸಂಜೆ ಮಂಜೇ ನಮನು ಮಿಸುಕಿ ಸುಳಿಯುವ ಸಮಯ. ಹಾಗೆ ಹಗಲೋ ರಾತ್ರಿಯೋ ಸಂಧ್ಯೆಯೋ, ಸೂರ್ಯಚಂದ್ರರಲ್ಲೋ, ನಕ್ಷತ್ರಗಳಲ್ಲೋ, ಗಿಡ ಮರಗಳಲ್ಲೋ, ಬಳ್ಳಿಗಳಲ್ಲೋ, ಪ್ರಾಣಿ ಪಕ್ಷಿಗಳಲ್ಲೋ, ಮಣ್ಣಿನ ಕಣಕಣದಲ್ಲೋ, ಜಲದಲ್ಲೋ, ವಾಯುವಲ್ಲೋ, ಅಗ್ನಿಯಲ್ಲೋ, ಎಲ್ಲೆಲ್ಲೂ ರಾಮನ ಹುಡುಕಾಟ. ರತ್ನಾಕರಣದ ಏನು ಆಶ್ಚರ್ಯ! ಪಂಚಭೂತಗಳು ಸ್ಪಂದಿಸಿದವು. ಪಂಚಭೂತಗಳು ತನ್ಮೊಳಗೆ ರಾಮನನ್ನು ಹೊತ್ತು ಪ್ರಸನ್ನವಾದವು ರತ್ನಾಕರನ್ನು ಕುರಿತು. ಅದರ ಫಲ ಏನು ಅಂತಂದರೆ, ಸೂರ್ಯ ಸುಡಲಿಲ್ಲ ರತ್ನಾಕರನನ್ನ. ಸೂರ್ಯ ಕೂಡ ಚಂಡ ಕಿರಣ ಅಂತ ಹೆಸರು ಅವನಿಗೆ, ಸೂರ್ಯನಿಗೆ. ತಿಗ್ಮಾಂಶು, ತೀಕ್ಷ್ಣಾಂಶು ಅಂತ ಹೆಸರು. ಅಂತ ಸೂರ್ಯ ಕೂಡ ಮೃದುವಾದ, ಹಿತವಾದ, ಹದವಾದ ಬಿಸಿಯನ್ನು ಕೊಡ್ತಾನೆ ರತ್ನಾಕರನಿಗೆ. ನಿತ್ಯ ಸುಡಲಿಲ್ಲ ಸೂರ್ಯ. ಅಗ್ನಿಯೂ ಹಾಗೆಯೇ.
ಆದಿತ್ಯ ಮತ್ತು ಅಗ್ನಿ ಇಬ್ಬರು ಕೂಡ ತಮ್ಮ ತೀವ್ರವಾದ ದಾಹಶಕ್ತಿಯನ್ನು, ತೇಜಸ್ಸಿನ ಪ್ರಖರತೆಯನ್ನು ನ್ಯೂನಗೊಳಿಸಿಕೊಂಡು, ಕಡಿಮೆಗೊಳಿಸಿಕೊಂಡು ಸುಪ್ರಸನ್ನರಾಗಿ ಸೇವಿಸಿದರು ರತ್ನಾಕರನನ್ನ. ಜಲ ಎದ್ದು ಬಂತಂತ ಮೇಲೆ, ಅಂತರ್ಜಲ ಎಲ್ಲಿಯೋ ಆಡದಲ್ಲಿದ್ದರೆ ರತ್ನಾಕರನ ತಪಸ್ಸು ನಡಿಬೇಕಲ್ಲ, ಸ್ನಾನ ಮಾಡಬೇಕು, ಅವನು ತಪಸ್ಸಿಗೆ ಹೇಳಿರ್ತಕ್ಕಂಥ ಅನೇಕ ನಿಯಮಗಳನ್ನು ಆಚರಿಸ್ಬೇಕು ಅಂದರೆ ನೀರು ಬೇಕು, ಅದಕ್ಕೆ ಪದೇ ಪದೇ ನೀರು ಬೇಕು. ಜಲ ತಾನೇ ಮೇಲೆದ್ದು ಬಂತು, ತನ್ನ ಕಶ್ಮಲ ಕಳೆದುಕೊಂಡು ನಿರ್ಮಲವಾಯಿತು, ಶೀತಲವಾಯಿತು, ಪರಿಮಳ ಭರಿತವಾಯಿತು, ಮಧುರವಾಯಿತು. ಜಲ ಕಿವಿಗಟ್ಟಿಕೊಂತ ಹತ್ತಿರ ಬಂತು ತಾನೇ ತಾನಾಗಿ. ವಾಯು ಸುಖ ಸ್ಪರ್ಶ, ತಂಪಾಗಿ ಬೇಸಿತು ವಾಯು. ಚಂಡಮಾರುತವೆಂದೂ ಇಲ್ಲ, ಮಂದಮಾರುತ ಮಾತ್ರ, ಶೀತಮಾರುತ ಮಾತ್ರ, ಹಿತಮಾರುತ ಮಾತ್ರ. ರತ್ನಾಕರನ ಮೇಲೆ ಅನವರತ ತಂಗಾಳಿ ಬೀಸಿತು, ಹಾ ಎನಿಸುವ ಹಾಗೆ, ಹಿತ ಹಿತ ಹಿತವೆನಿಸುವ ಹಾಗೆ ಗಾಳಿ ಬೀಸಿತು ಅವನ ಮೇಲೆ. ಗಗನ ಶಬ್ದಮಯ, ಗಗನ ಅಂದರೆ ಶಬ್ದಗುಣಕಂ ಆಕಾಶಂ, ಶಬ್ದ ಗಗನದ ಸ್ವಭಾವವಂತೆ. ಆ ಗಗನ ಅಲ್ಲಿ ತನ್ನಷ್ಟಕ್ಕೆ ಮೃದು ಮಧುರವಾಗಿರ್ತಕ್ಕಂಥ ಶಬ್ದಗಳು, ಗಂಭೀರ ಮಧುರ ನಾದಗಳು, ಘಂಟಾನಾದವೋ, ಶಂಖನಾದವೋ, ವೀಣಾನಾದವೋ, ಗಾಯನದ ರವೋ, ಕಿವಿಗಿಂಪಾಗಿರ್ತಕ್ಕಂಥ ಸದ್ದುಗಳು ಮತ್ತೆ 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 ಗಗನದಲ್ಲಿ ಕೇಳಿ ಬಂದು ತಾನೇ ತಾನಾಗಿ. ಭೂಮಿ ಸುಮ್ಮನಿರಲಿಲ್ಲ. ಭೂಮಿ ಏನಾಯ್ತು ಅಂದರೆ ಕಠಿಣವಾದ ಭೂಮಿ, ಅವನು ಎಲ್ಲಿ ತಪಸ್ಸಿಗೆ ಕೂತಿದ್ದ ಆ ಭೂಮಿ ಕಠಿಣವಾಗಿರ್ತಕ್ಕಂಥ ಒಂದು ರೀತಿ ಬಂಜರು ಭೂಮಿ, ಕಲ್ಲು ಮುಳ್ಳುಗಳನ್ನು ಕೊಟ್ಟಿರ್ತಕ್ಕಂಥ ಭೂಮಿ ತನ್ನಷ್ಟಕ್ಕೆ ಮೃದುವಾಗಿ ಹೋಯ್ತಂತೆ ಭೂಮಿ. ಭೂಮಿ ಅಂದರೆ ತಾಯಿ, ತಾಯಿ ಅಂದರೆ ಮೃದು. ಒಬ್ಬ ಬಲ್ಲವನು ಹೇಳ್ತಾನೆ, ತಾಯಿಯ ಮಡಿಲಿಗಿಂತ ಮೃದುವಾದ ದಿಂಬನ ಜೀವನದಲ್ಲಿ ಕಂಡಿಲ್ಲ ಅಂತ. ತಾಯಿಯ ಹಾಲಿಗಿಂತ ಮಧುರವಾಗಿರ್ತಕ್ಕಂಥ ಪಾನೀಯವನ್ನು ಜೀವನದಲ್ಲಿ ಕುಡಿದಿಲ್ಲ. ಅದೇ ಮೃದು, ಅದೇ ಮಧುರ ತಾಯಿ ಅಂದರೆ ಹಾಗೆ. ಭೂಮಿ ಹಾಗಾದಳು. ಮೆಲ್ಲ ಮೆಲ್ಲಗೆ ಮೆಲ್ಲ ಮೆಲ್ಲಗೆ ಭೂಮಿ ಮೃದು ಮೃದು ಮೃದುವಾಗ್ತಾ ಒಂದು ರೀತಿ ಅವನಿಗೆ ಹಿತವಾಗಬೇಕು, ಅವನಿಗೆ ಹಾಯ್ ಅನ್ನಿಸ್ಬೇಕು, ಅವನಿಗೆ ಹಾಗಾಯ್ತು ತನ್ನಷ್ಟಕ್ಕೆ. ಪಂಚಭೂತಗಳು ಹಿತಕರವಾದವು. ಪ್ರಕೃತಿಯಲ್ಲೂ ಕೂಡ ಹಿತಕರ ಪರಿವರ್ತನೆ. ಅವನಿದ್ದ ವನ ಚೈತ್ರ ರಥವಾಯಿತು, ನಂದನವನವಾಯಿತು. ಅಲ್ಲಿ ಒಳ್ಳೊಳ್ಳೆ ಗಿಡಗಳು, ಮರಗಳು, ಬಳ್ಳಿಗಳು ತಾನಾಗಿ ಬೆಳೆದವು. ಯಾವುದೆಲ್ಲ ಶುಭವೋ, ಯಾವುದೆಲ್ಲ ಸುಂದರವೋ, ಯಾವುದೆಲ್ಲ ಸುಭಗವೋ ಸೊಬಗೋ, ಯಾವುದೆಲ್ಲ ಸುರಭಿಯೋ ಅಂತಹ ಗಿಡಗಳು, ಮರಗಳು, ಬಳ್ಳಿಗಳು ತಾನಾಗಿ ಬೆಳೆದುವಲ್ಲಿ. ಎಲ್ಲ ಋತುಗಳಲ್ಲಿಯೂ ಎಲ್ಲ ಫಲಗಳು, ಎಲ್ಲ ಪುಷ್ಪಗಳು. ನೋಡಿ, ಮಾವು ಈಗಿದೆ, ಆದರೆ ಚಳಿಗಾಲದಲ್ಲಿ ಮಾವಿರೋದಿಲ್ಲ. ಹಲಸು ಹೀಗಿದೆ, ಆ ಸಮಯದಲ್ಲಿ ಇರೋದಿಲ್ಲ. ನಲ್ಲಿ ಆವಾಗಿರುತ್ತದೆ, ಅದು ಈಗಿರೋದಿಲ್ಲ. ಎಲ್ಲ ಫಲಗಳು, ಎಲ್ಲ ಪುಷ್ಪಗಳು ಕೆಲವು ಋತುವಿನಲ್ಲಿ ಇರ್ತವೆ, ಇನ್ನು ಕೆಲವು ಸಮಯದಲ್ಲಿ ಇರೋದಿಲ್ಲ. ಆದರೆ ಅಲ್ಲಿ ನಡೆದ ಪವಾಡ ಏನು ಅಂದರೆ, ಎಲ್ಲ ಗಿಡ ಬಳ್ಳಿಗಳಲ್ಲಿ ಹೂವು ಹಣ್ಣುಗಳು ಎಲ್ಲ ಕಾಲದಲ್ಲಿಯೂ ನಿರಂತರವಾಗಿ. ಮಕರಂದ ತುಂಬಿದ ಹೂಗಳು, ಮಾಧುರ್ಯ ತುಂಬಿದ ಹಣ್ಣುಗಳು. ರತ್ನಾಕರನ ಸುತ್ತಲೂ ಅಪೂರ್ವ ವನಶ್ರೀ, ವನಸಿರಿ. ಪರೀಕ್ಷೆ ಮುಗಿಲಿಲ್ಲ. ಒಂದು ಹಂತದ ಪರೀಕ್ಷೆ ಮುಗಿದು ಪ್ರಸನ್ನತೆ ಬಂತು. ಆದರೆ ರತ್ನಾಕರನ ಗದಲ್ಲಿ ತೃಪ್ತಿ ಇಲ್ಲ. ರತ್ನಾಕರ ನಿರಂತರವಾಗಿ ರಾಮನಾಮ ನಿರತ. ಮತ್ತೆ ಪರೀಕ್ಷೆ ಆತನಿಗೆ. ಆದರೆ ರತ್ನಾಕರ ಅಚಲ ಅಂದರೆ ಪರ್ವತ ಸಂಸ್ಕೃತದಲ್ಲಿ, ಯಾಕೆಂದ್ರೆ ಚಲಿಸೋದಿಲ್ಲ ಅದು, ಅದಕ್ಕೆ ಅಚಲ ಅಂತ ಹೆಸರು. ಪರ್ವತದಂತೆ ಅಚಲವಾಗಿ ಕೂತ್ಕೊಂಡವನು ರತ್ನಾಕರ. ಎಷ್ಟರ ಮಟ್ಟಿಗೆ ಅಂದರೆ ಪಕ್ಷಿಗಳು ಗೂಡು ಕಟ್ಟಿದ್ವಂತೆ. ರತ್ನಾಕರನ ತಲೆಯಲ್ಲಿ, ಕಿವಿಯಲ್ಲಿ ಹಕ್ಕಿಗಳು ಗೂಡು ಕಟ್ಟಿದ್ವು. ಶಂಕರಾಚಾರ್ಯರ ನೆನಪಾಗ್ತದೆ ಮತ್ತೆ.
ಅವರ ಯೋಗ ತಾರಾವಳಿಯ ಒಂದು ಶ್ಲೋಕ, ಅವರೊಂದು ಅವಸ್ಥೆಯನ್ನು ಹಾರೈಸ್ತಾರೆ. ಶ್ರೀಶೈಲ ಪರ್ವತದಲ್ಲಿ ಸಂಚಾರ ಮಾಡುವಾಗ ಒಂದು ಅವಸ್ಥೆಯನ್ನು ಹಾರೈಸ್ತಾರೆ ಅವರು ತನಗೆ. ಎಷ್ಟು ಚೆನ್ನಾಗಿದೆ ಅದು. ಸಿದ್ಧಿಂ ತಥಾವಿಧ ಮನೋವಿಲಯಾಂ ಸಮಾಧೌ ಶ್ರೀಶೈಲ ಶೃಂಗ ಕುಹರೇಶು ಕದೋಪಲಪ್ಸ್ಯೆ ಗಾತ್ರಂ ಯದಾ ಮಮ ಲತಾಃ ಪರಿವೇಷ್ಟಯಂತಿ ಕರ್ಣೇ ಯದಾ ವಿರಚಯಂತಿ ಖಗಾಶ್ಚ ನೀಡಾನ್. ಅಂಥ ಸಿದ್ಧಿ ಬರಲಿ ನನಗೆ, ಶಂಕರರು ಹಾರೈಸ್ತಾರೆ. ಅಂಥ ಮನೋಲಯ ಬರಲಿ ನನಗೆ, ಅಂಥ ಸಮಾಧಿ ಉಂಟಾಗಲಿ ನನಗೆ. ಎಂಥದ್ದು ಅಂದರೆ ಶ್ರೀಶೈಲ ಶೃಂಗ ಕುಹರಗಳಲ್ಲಿ ನಾನು ಶಿಲಾಮೂರ್ತಿಯಾಗಿ ಕೂತು ಬಿಡಬೇಕು, ಅಚಲವಾಗಿ ದೇವರ ಮೂರ್ತಿಯಾಗಿ ನಿಶ್ಚಲವಾಗಿ ಕೂತು ಬಿಡಬೇಕು. ಎಷ್ಟು ನಿಶ್ಚಲ ಅಂದರೆ ನನ್ನ ಮೈ ಮೇಲೆ ಬಳ್ಳಿಗಳು ಬೆಳಿಬೇಕು, ನನ್ನ ಕಿವಿಯಲ್ಲಿ ಪಕ್ಷಿಗಳು ಗೂಡು ಕಟ್ಟಬೇಕು, ನನಗೆ ಗೊತ್ತೇ ಆಗಬಾರ್ದು. ಅಂತಹ ಅಚಲತೆಯಲ್ಲಿ, ಅಂತಹ ತನ್ಮಯತೆಯಲ್ಲಿ, ಅಂತಹ ತಾದಾತ್ಮ್ಯದಲ್ಲಿ ಯಾವಾಗ ಕೂರ್ತೇನೋ ಶ್ರೀಶೈಲ ಶೃಂಗ ಕುಹರಗಳಲ್ಲಿ ಶಂಕರರು ಹಾರೈಸ್ತಾರೆ. ಅದು ಇಲ್ಲಿದೆ, ರತ್ನಾಕರನಲ್ಲಿದೆ. ಬಳ್ಳಿಗಳು ಬೆಳೆದವು ಮೈ ಮೇಲೆ, ಪಕ್ಷಿಗಳು ಗೂಡು ಕಟ್ಟಿದವು ತಲೆಯಲ್ಲಿ. ರತ್ನಾಕರ ಅಚಲ. ಮತ್ತು ಮುಂದುವರಿತು ಪರೀಕ್ಷೆ. ಕ್ರಿಮಿಕೀಟಗಳು ಕಚ್ಚಿದವು, ನೊಣಗಳು ಸೊಳ್ಳೆಗಳಿಂದ ನಿರಂತರ ಕಡಿತ. ರತ್ನಾಕರನಿಗೆ ಅದು ಸಂಬಂಧವೇ ಇಲ್ಲ, ಅದರ ಪರಿವೆಯೇ ಇಲ್ಲ. ಇರುವೆಗಳು ಸ್ವಲ್ಪ ಸ್ವಲ್ಪವಾಗಿ ಕಚ್ಚಿ ತಿಂದವು ರತ್ನಾಕರನ ಶರೀರವನ್ನು. ಕಲ್ಲು ಮುಳ್ಳು ಚುಚ್ಚಿತೆಷ್ಟೋ, ಚೇಳು ಇರುವೆ ಕಚ್ಚಿತೆಷ್ಟೋ, ಹಸಿವು ನಿದ್ರೆ ನೀರಡಿಕೆ ಜೀವ ಪಕ್ವಗೊಳಿಸಿತೆ, ಗುರಿಯ ಗಟ್ಟಿಗೊಳಿಸಿತೆ. ಅವನದೆಂಥ ಪುರುಷಮಣಿ, ಅವನದೆಂಥ ರಸವಿದ್ಯೆ, ಕೆಟ್ಟ ಪಾಪವೆಲ್ಲ ಕರಗಿ ಪುಣ್ಯ ಅರಳಿ ಬಿಟ್ಟಿತೆ, ಕವಿತೆ ಹರಳುಗಟ್ಟಿತೆ. ಎಷ್ಟು ಕಲ್ಲು ಮುಳ್ಳು ಚುಚ್ಚಿತು? ಎಷ್ಟೋ. ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟನ್ನು ಹೇಳ್ತಾರೆ ನಮ್ಮ ಜೊತೆಗಾರರು. ಕಲ್ಲು ಮುಳ್ಳು ಚುಚ್ಚಿತೆಷ್ಟೋ, ಚೇಳು ಇರುವೆ ಕಚ್ಚಿತೆಷ್ಟೋ. ಕಲ್ಲು ಮುಳ್ಳು ಚುಚ್ಚಿತೆಷ್ಟೋ, ಚೇಳು ಇರುವೆ ಕಚ್ಚಿತೆಷ್ಟೋ. ಹಸಿವು ನಿದ್ರೆ ನೀರಡಿಕೆ ಜೀವ ಪಕ್ವಗೊಳಿಸಿದೆ, ಗುರಿಯ ಗಟ್ಟಿಗೊಳಿಸಿದೆ.
ಕ್ಷಯಿಸಿ ಹೋಯಿತು ವಾಲ್ಮೀಕಿಯ ಶರೀರ. ತನುಕ್ಷಯ. ಬದುಕಿರುವಾಗಲೇ ಕ್ರಿಮಿಕೀಟಗಳು ಕಚ್ಚಿ ಕಚ್ಚಿ ತಿಂದವು ರತ್ನಾಕರನ ಶರೀರವನ್ನು. ಪಾಪಕ್ಕೆ ಪ್ರಾಯಶ್ಚಿತ್ತ. ಯಾವ ಕೈ, ಯಾವ ಕಾಲು, ಯಾವ ಅಂಗಾಂಗಗಳು ಆ ಎಲ್ಲ ಪಾಪ ಕರ್ಮಗಳನ್ನು ನಡೆಸಿದ್ವೋ ಅವೆಲ್ಲವೂ ಒಂದು ಕಡೆ ಹಸುವಿನಿಂದ ನೀರಡಿಕೆಯಿಂದ ಕ್ಷಯಿಸಿದವು, ಇನ್ನೊಂದು ಕಡೆಗೆ ಉಳಿದಿದ್ದನ್ನು ಕ್ರಿಮಿಗಳು ಕಚ್ಚಿ ತಿಂದವು. ಶಿಥಿಲವಾದ ಜರ್ಜರಿತವಾದ ಶರೀರ ರತ್ನಾಕರಣದ್ದು. ಅದೇ ದೇವಭೂತ್ವ ಯಜೇದ್ದೇವಂ. ದೇವನಾಗದವನು ದೇವರನ್ನು ಕಾಣಲಾರ, ದೇವರನ್ನು ಪೂಜಿಸಲಾರ. ನಾದೇವೋ ದೇವಮರ್ಚಯೇತ್. ದೇವನಲ್ಲದವನು ದೇವರನ್ನು ಪೂಜಿಸಲಿಕ್ಕೆ ಸಾಧ್ಯ ಇಲ್ಲ. ದೇವನಾದರೆ ಮಾತ್ರ ದೇವರನ್ನು ಪೂಜಿಸಲಿಕ್ಕೆ ಸಾಧ್ಯ. ದೇವನಾಗಬೇಕು ಅಂದರೆ ಮೂರ್ತಿ ಹೇಗೆ ಅಚಲವಾಗಿದೆಯೋ ಅಂಥ ಅಚಲತೆ ನಮಗೆ ಬರಬೇಕು, ಅಂಥ ಸ್ಥೈರ್ಯ ನಮಗೆ ಬರಬೇಕು, ಅಂಥ ನಿಶ್ಚಲತೆ ಬರಬೇಕು. ಮೂರ್ತಿಯ ಮೇಲೆ ಇರುವೆಗಳು ಹರಿದರು, ಜಿರಳೆಗಳು ಓಡಾಡಿದರೂ ಮೂರ್ತಿಯನ್ನು ಚಲಿಸೋದಿಲ್ಲ. ಯಾರು ನೈವೇದ್ಯ ಮಾಡಲಿ, ಯಾರ ಮೂರ್ತಿಯ ಮುರಿಯಲಿ, ಅದು ತುಟಿಕ್ ಪಿಟಿಕ್ ಅನ್ನೋ ಶಬ್ದ ಹೇಳೋದಿಲ್ಲ. ಅದು ಹಾಗೆ ಅಚಲವಾಗಿರ್ತದೆ. ಹಾಗಾಗಿ ಆ ದೇವಭಾವ, ದೇವಮೂರ್ತಿಯ ಒಂದು ಅಚಲತೆಯ ಭಾವ ನಮ್ಮಲ್ಲಿ ಬರಬೇಕು. ಅದು ಬಂದಾಗ ತಪಸ್ಸಿದ್ದೆ. ಇಬ್ಬರ ನೆನಪು ಮಾಡಿಕೊಡ್ತೇವೆ ನಾವು. ಒಬ್ಬ ಪುಣ್ಯಾತ್ಮ, ಈ ಕಾಲದವರು, ನಮ್ಮ ಕಾಲದವರು, ರಮಣ ಮಹರ್ಷಿ. ಅವರ ಕತೆ ಕೇಳಿರ್ಬೋದು ನೀವು. ಅವ್ರಿಗೊಂದು ಪ್ರಶ್ನೆ ಹುಟ್ಟಿದ್ದಷ್ಟೇ, ನಾನು ಯಾರು ಅಂತ. ಒಂದು ದಿವಸ ಇದ್ದಕ್ಕಿದ್ದಾಗ ಒಂದು ಪ್ರಶ್ನೆ ಹುಟ್ಟಿತು. ಆ ಪ್ರಶ್ನೆಗೆ ಉತ್ತರ ಹುಡುಕಿ ಹೊರಟಾಗ ಅವರು ತಪಸ್ಸಿಗಿಳಿದ್ರು. ಪರ್ವತದ ಗುಹೆಯಲ್ಲಿ ಏಕಾಂತದಲ್ಲಿ ತಪೋಮಗ್ನರಾದ ರಮಣರು. ಆಹಾರದ ಪರಿವೆಯೂ ಇಲ್ಲ, ತೀವ್ರವಾದ ತಪಸ್ಸು. ಒಂದೇ ಸ್ಥಾನದಲ್ಲಿ ಏಕಾಸನದಲ್ಲಿ ಬಹಳ ಕಾಲ ಕುಳಿತಿದ್ದರ ಪ್ರಭಾವ ಶರೀರದಲ್ಲಿ ಅಲ್ಲಲ್ಲಿ ವ್ರಣಗಳು. ಕತ್ತಲೆಯ ಮೂಲೆಯಲ್ಲಿ ಏಕಾಂಗಿಯಾಗಿ ಕುಳಿತಿದ್ದ ರಮಣರನ್ನ ಇಂಚಿಂಚಾಗಿ ಆವರಿಸಿದ ಇರುವೆಗಳು. ಶರೀರದ ಕೆಲ ಭಾಗಗಳನ್ನು ಆಹಾರವಾಗಿ ಭಕ್ಷಣೆ ಮಾಡ್ತವೆ. ಅವುಗಳನ್ನು ಪ್ರೀತಿಸ್ತಾರೆ ರಮಣರು. ಆ ಇರುವೆಗಳನ್ನು ಕೂಡ ಪ್ರೀತಿಸ್ತಾರೆ. ಇಂತಹ ಅವಸ್ಥೆಯಲ್ಲಿಯೂ ಆಶ್ರಮದ ಪರಿಸರದ ಸಕಲ ಜೀವಿಗಳಲ್ಲಿ ಕೂಡ ತಾದಾತ್ಮ್ಯ. ಗೋವುಗಳು, ಕಪಿಗಳು, ಪಾರಿವಾಳಗಳು ಎಲ್ಲವನ್ನು ಹೆಸರು ಹೇಳಿ ಕರೆದು ಮಾತಾಡಿಸ್ತಾ ಇದ್ದವರು. ಅದು ಇದು ಅಂತಲ್ಲ, ಅವಳು ಇವಳು, ಅವನು ಇವನು ಅಂತಲೇ ಹೇಗೆ ಸಹವರ್ತಿಗಳನ್ನು ನಾವು ವ್ಯವಹರಿಸ್ತೇವೆ ಆ ರೀತಿಯಲ್ಲಿ ವ್ಯವಹರಿಸ್ತಾ ಇದ್ದವರು ರಮಣರು. ಅದು ಗೊತ್ತಾದ ಮೇಲೆ ಒತ್ತಾಯದಿಂದ ಶುಶ್ರೂಷೆ ಮಾಡ್ತಾರೆ ಆಶ್ರಮವಾಸಿಗಳು ರಮಣ ಮಹರ್ಷಿಗಳಿಗೆ. ಆದರೆ ಅದಕ್ಕೆ ಮೊದಲು ಅವರ ಸ್ಥಿತಿ ಏನು ಅಂದರೆ, ತಪಸ್ಸಿಗೆ ಕುಳಿತಾಗ ಇರುವೆಗಳು ಕಚ್ಚಿ ತಿಂದರೂ ಗೊತ್ತಾಗದೆ ಇದ್ದಂಥ ಒಂದು ಸ್ಥಿತಿ ರಮಣರಿದ್ದು. ಇನ್ನೊಂದು ದೃಷ್ಟಾಂತ ಕೊಟ್ಟರೆ ನಿಮಗೆ ಆಶ್ಚರ್ಯ ಆಗ್ಬಿಡ್ಬೋದು. ಒಂದು ವಿಪರೀತ ದೃಷ್ಟಾಂತ. ಒಂದು ಹಿರಣ್ಯಕಶಿಪು, ಪ್ರಹ್ಲಾದನ ತಂದೆ. ಅದೇ ವರ ಪಡ್ಕೊಂಡವನು. ಮೇಲೂ ಸಾಯಬಾರ್ದು, ಕೆಳಗೂ ಸಾಯಬಾರ್ದು, ಒಳಗೂ ಸಾಯಬಾರ್ದು, ಹೊರಗೂ ಸಾಯಬಾರ್ದು, ಹಗಲು ಸಾಯಬಾರ್ದು, ರಾತ್ರಿಯೂ ಸಾಯಬಾರ್ದು, ಮನುಷ್ಯರಿಂದಲೂ ಅಲ್ಲ, ಮೃಗಗಳಿಂದಲೂ ಅಲ್ಲ. ಅಮರತ್ವಕ್ಕೆ ಹೆಚ್ಚು ಕಡಿಮೆ ತಗುಲುವ ಮರವನ್ನು ಪಡ್ಕೊಂಡಿರ್ತಕ್ಕಂಥ ಹಿರಣ್ಯಕಶಿಪು ಅದಕ್ಕಾಗಿ ಮಾಡಿದ ತಪಸ್ಸೆಂಥದ್ದು. ಅಜೇಯನಾಗಬೇಕು, ಏಕಛತ್ರಾಧಿಪತಿ ಆಗಬೇಕು ಅನ್ನುವ ಸಂಕಲ್ಪದಲ್ಲಿ ತಪಸ್ಸು ಮಾಡ್ತಾನೆ ಹಿರಣ್ಯಕಶಿಪು. ಮಂದರ ಪರ್ವತದ ತಪ್ಪಲಿನಲ್ಲಿ ಆಶ್ರಯ, ಮೇಲೆತ್ತಿದ ಕೈಗಳು, ಆಕಾಶದತ್ತ ನೆಟ್ಟ ನೋಟ, ಬಲಗಾಲಿನ ಹೆಬ್ಬೆರಳ ಮೇಲೆ ಸರ್ವ ಶರೀರದ ಭಾರ. ಅಂದರೆ ಒಂದು ಕಾಲ ಮೇಲಿಲ್ಲ, ಒಂದು ಬೆರಳ ಮೇಲೆ ನಿಂತಿದ್ದ. ಜಡೆಗಳು, ಪ್ರಳಯ ಕಾಲದ ರುದ್ರನದು ಎನ್ನುವಂಥ ಜಡೆಗಳು ಅವನದ್ದು. ತಲೆಯಿಂದ ನಿರಂತರ ಹೊರಹೊಮ್ಮುವ ಧೂಮಸ್ತೋಮ, ಹೊಗೆ. ಸಮಸ್ತ ಲೋಕಗಳನ್ನು ಸುಟ್ಟು ಹಾಕುವ ತಪಸ್ಸಿನ ತೀವ್ರತೆ. ದೇವತೆಗಳೆಲ್ಲ ಹೇಳ್ತಾರೆ ಬ್ರಹ್ಮನಿಗೆ, ಹೋಗಿ ವರ ಕೊಟ್ಬಿಡು, ಅವನಿಗೆ ಏನು ಬೇಕು ಕೊಟ್ಬಿಡು, ಪ್ರಪಂಚವೇ ಉಳಿಯೋದಿಲ್ಲ ಇಲ್ಲದಿದ್ರೆ. ಬ್ರಹ್ಮದೇವ ಹಿರಣ್ಯಕಶಿಪುವನ್ನು ನೋಡಬೇಕು, ವರ ಕೊಡಬೇಕು ಅಂತ ಅವನ ಆ ಆಶ್ರಮದ ಪರಿಸರಕ್ಕೆ ಬಂದರೆ, ಎಲ್ಲಿ ಹಿರಣ್ಯಕಶಿಪು? ಇಲ್ಲವೇ ಇಲ್ಲ, ಕಾಣಲೇ ಇಲ್ಲ. ಕಂಡಿದ್ದೇನು? ಹುತ್ತದ ಮಣ್ಣು, ಹುಲ್ಲು, ಬಿದಿರು ಮಳೆ, ಬೇರೆ ಏನೂ ಇಲ್ಲ ಅಂತ. ಹಾಗಾದ್ರೆ ಏನಾಗಿತ್ತು ಅಂದರೆ, ಹುತ್ತದ ಮಣ್ಣಿನಲ್ಲಿ, ಹುಲ್ಲಿನಲ್ಲಿ, ಬಿದಿರು ಮೆಳೆಗಳಲ್ಲಿ ಮುಚ್ಚಿ ಹೋಗಿತ್ತು ಹಿರಣ್ಯಕಶಿಪುವಿನ ಶರೀರ. ಅದು ಮಾತ್ರ ಅಲ್ಲ, ಇರುವೆಗಳು ತಿಂದು ಮುಗಿಸಿದ್ವು.
ಅವನ ಶರೀರದ ಮೇಧಸ್ಸು ರಕ್ತ ಮಾಂಸಗಳನ್ನು ಪೂರ್ತಿ ತಿಂದು ಮುಗಿಸಿದ್ದು, ಅಸ್ಥಿಪಂಜರ ಮಾತ್ರವೇ ಉಳಿದಿತ್ತು. ಆದರೆ ಆ ಯುಗದ ಧರ್ಮ ಏನು ಅಂದರೆ ಅಸ್ಥಿಗತ ಪ್ರಾಣಾಹ ಅಂತ. ಅಸ್ಥಿ ಇರುವವರೆಗೂ, ಎಲುಬು ಇರುವವರೆಗೂ ಪ್ರಾಣ ಇರ್ತದೆ, ಆ ಯುಗದ ಧರ್ಮ ಅದು. ಇವತ್ತು ಶ್ವಾಸಗತ ಪ್ರಾಣ ಅಂತ ಈ ಯುಗದ ಧರ್ಮ. ಯುಗ ಯುಗಕ್ಕೆ ಆ ಧರ್ಮ ಬೇರೆ ಆಗ್ತದೆ. ಮಾಂಸಗತ ಪ್ರಾಣ, ರಕ್ತಗತ ಪ್ರಾಣ, ರಕ್ತ ಇರುವವರೆಗೆ ಬದುಕಬಹುದು, ಮಾಂಸ ಇರುವವರೆಗೆ ಬದುಕಬಹುದು, ಅಸ್ಥಿ ಇರುವವರೆಗೆ ಬದುಕಬಹುದು, ಆ ಕಾಲ ಅದು. ಈಗ ಶ್ವಾಸ ಇರುವವರೆಗೆ ಬದುಕಬಹುದು ಅಂತಷ್ಟೇ ಇವತ್ತಿರ್ತಕ್ಕಂಥದ್ದು. ಹಾಗಿದ್ರಿಂದ ಅವನ ಜೀವ ಪ್ರಾಣ ಉಳಿದಿತ್ತು, ಆದರೆ ಮತ್ತೆಲ್ಲವನ್ನೂ ಪ್ರಾಣಿಗಳು ತಿಂದು ಮುಗಿಸಿದ್ದು, ಎಲುಬು ಮಾತ್ರ ಉಳಿದಿತ್ತು. ಹಿರಣ್ಯಕಶಿಪು ಎಷ್ಟೇ ಕೆಟ್ಟವನಿರ್ಬೋದು, ಆದರೆ ಅವನಿಗೂ ಮೋಕ್ಷವಾಗಿದೆ. ಎಂಥ ಸಾವು ಅವನದ್ದು ಅಂತ. ದೇವರ ತೊಡೆ ಮೇಲೆ ಮರಣ ಅಂತ ಏನು ಸುಲಭ? ಮರಣ ದ್ವಾರ, ಮರಣ ಕಾರಣ ಭಗವಂತನೇ. ಅವನ ಕರಗಳಿಂದಲೇ, ಕರಕಮಲಗಳಿಂದಲೇ, ನಖದ ಬೆಳಕಿನಿಂದಲೇ ಅವನಿಗೆ ಸಾವು. ಹಿರಣ್ಯಕಶಿಪುವಿಗೆ ಅದು ಮೋಕ್ಷ, ಅದು ಸಾವಲ್ಲದು. ಅವನ ಕರುಳು ಮಾಲೆ ನರಸಿಂಹನ ಕೊರಳ ಮಾಲೆ. ಆ ಹಿರಣ್ಯಕಶಿಪುನ ಬರೇ ಪಾಪಿ ಅಂತ ಹೇಗೆ ಹೇಳ್ತೀರಿ ನೀವು? ಕೇವಲ ಪಾಪಿ ಆದರೆ ಹೇಗೆ ಭಗವಂತನ ತೊಡೆಯಲ್ಲಿ ಆಶ್ರಯ ಅವನಿಗೆ? ಭಗವಂತನ ಎತ್ತಿ ತೊಡೆ ಮೇಲೆ ಮಲಗಿಸಿಕೊಳ್ಬೇಕಾದ್ರೆ ಕೇವಲ ಪಾಪಿ ಅಂತ ಹೇಗೆ ಹೇಳ್ತೀರಿ ಅವನನ್ನು? ಸಾಧ್ಯ ಇಲ್ಲ ಹೇಳಲಿಕ್ಕೆ. ಪಾಪ ಶರೀರ ಅಂತ ಹಾಗೆ ಹೇಳ್ಬೋದು, ಆದರೆ ಒಳಗಿರುವ ಚೇತನ ಮಾತ್ರ ಅದು ಜಯನೆಂಬ ಚೇತನ. ಮುಂದೆ ರಾವಣನಾಗ್ತಕ್ಕಂಥದ್ದು, ಹಿಂದೆ ಜಯನಾಗಿ ವೈಕುಂಠದ ದ್ವಾರಪಾಲಕನಾಗಿದ್ದಂಥ ಚೇತನ ಅದು. ಹಾಗಾಗಿ ಆತ್ಮ ಪಾಪಿಯಲ್ಲ. ಹೀಗೆ ತಪಸ್ಸು ನಡೀತು ರತ್ನಾಕರಣದ್ದು. ಏತನ ಮಧ್ಯೆ ಒಂದು ಘಟನೆ ಆಯಿತು, ಬಹಳ ಚಂದದ ಘಟನೆ ಇದು. ಪ್ರಪಂಚಕ್ಕೆ ಹೆಚ್ಚು ಪರಿಚಯ ಇಲ್ಲ ಈ ಘಟನೆ ಇದ್ದು, ತುಂಬ ಚಂದದ ಘಟನೆ ಇದು. ದೇವಲೋಕ ಬೆಚ್ಚಿ ಬಿತ್ತು ರತ್ನಾಕರಣ ತಪಸ್ಸಿಗೆ ಅಂತ. ಅದು ಹಾಗೆ ಅದು. ಇಂದ್ರನಿಗೆ ತಲೆಬಿಸಿ. ಯಾರೇ ಭೂಮಿಯಲ್ಲಿ ತಪಸ್ಸು ಮಾಡಿದ್ರು ಇಂದ್ರನಿಗೆ ತಲೆಬಿಸಿ ಮತ್ತೇನಲ್ಲ, ಎಲ್ಲಿ ತನ್ನ ಕುರ್ಚಿ ಕೇಳಿಬಿಡ್ತಾರೋ ಅಂತ. ವರ ಕೊಡೋ ಹೊತ್ತಲ್ಲಿ ಇಂದ್ರ ಪದವಿ ಬೇಕು ಅಂತ ಕೇಳಿದರೆ ನನ್ನ ಕುರ್ಚಿ ಹೋದ್ರೆ ಅಂತ ಅವನಿಗೆ ತಳಮಳ ಇಂದ್ರನಿಗೆ. ನೋಡಿ, ಅವರ ಅಂಶ ಇವತ್ತಿನ ನಮ್ಮ ದೊರೆಗಳಲ್ಲಿ ಕೂಡ ಇದ್ದುಬಿಟ್ಟಿದೆ. ನಮ್ಮ ರಾಜ್ಯ, ರಾಷ್ಟ್ರ, ಇಡೀ ನಮ್ಮ ಈ ಪ್ರಪಂಚ ನೋಡಿದರೆ ಎಲ್ಲರೂ ಯಾರ್ಯಾರು ಕುರ್ಚಿಲಿದ್ದಾರೆ ಅವರಿಗೆಲ್ಲ ಒಂದೇ ಕರ್ತವ್ಯ ಏನು? ಪ್ರಜೆಗಳನ್ನು ಪ್ರೀತಿಯಿಂದ ರಕ್ಷಿಸುವುದು ಅಲ್ಲ, ಮತ್ತೇನು? ಕುರ್ಚಿಯನ್ನು ಜತನವಾಗಿ ರಕ್ಷಿಸಿಕೊಳ್ಳುವುದು. ಕುರ್ಚಿಗೂ ತನಗೂ ಅದ್ವೈತ ಇರಬೇಕು. ತಾನು ಬಿಟ್ಟು ಕುರ್ಚಿ ಇಲ್ಲ, ಕುರ್ಚಿ ಬಿಟ್ಟು ತಾನಿಲ್ಲ. ನಿರಂತರ ಕುರ್ಚಿ ಜೊತೆಗೆ ಒಂದು ಬೆಸುಗೆ, ಒಂದು ಜೀವಾತ್ಮ ಪರಮಾತ್ಮರ ಬೆಸುಗೆ ಇದ್ದ ಹಾಗೆ ಹಾಗಿರಬೇಕು ಅಂತ ಬಯಸ್ತಾರೆ ಅವರು. ಹಾಗಾಗಿ ಸತ್ತರೂ ಕುರ್ಚಿ ಬಿಡೋದಿಲ್ಲ. ಹಗಲು ರಾತ್ರಿ ಬಂದೆ ಹೇಗೆ ಕುರ್ಚಿ ಉಳಿಸಿಕೊಳ್ಳುವುದು? ಕುರ್ಚಿಗೆ ಎಲ್ಲಿಂದ ಆಪತ್ತು ಬಂದಿದೆ, ಅದರ ರಕ್ಷಣೆ ಹೇಗೆ ಅಂತ ಅದು ಬಿಟ್ಟು ಬೇರೆ ಯೋಚನೆ ಉಂಟಾ ಈ ಕುರ್ಚಿಪತಿಗಳಿಗೆ? ನಿಮ್ಮ ಯೋಚನೆ ಬರ್ಲಿಕ್ಕೆ ಪುರುಸೊತ್ತು ಇದೆಯಾ ಅವರಿಗೆ? ಪುರುಸೊತ್ತೇ ಇಲ್ಲ. 24 ಗಂಟೆ ಒದಗೇ ಬೇಕು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ. ಯಾಕೆಂದರೆ ಎಷ್ಟೋ ಜನ ಶಾಸಕರಿದ್ದರೆ ಒಬ್ಬ ಅದರಲ್ಲಿ ಮುಖ್ಯಮಂತ್ರಿ ಮತ್ತೊಂದು ಆದರೆ ಮತ್ತೆಲ್ಲರೂ ಕುರ್ಚಿ ಎಳೆಯೋರೆ, ಉಳಿದವರೆಲ್ಲರೂ ಕೂಡ ಒಬ್ಬ ಕೂತ್ಕೊಳ್ಳೋನು ಮತ್ತೆಲ್ಲ ಎಳೆಯೋರು, ಕಾಲು ಎಳೆಯೋರು. ಹಾಗಾಗಿ ಅವನ ಇಡೀ ಶ್ರಮ, ಸಮಯ ಎಲ್ಲ, ಆಯುಸ್ಸೆಲ್ಲ ಅದಕ್ಕೆ ಬೇಕು ಅಂತ ಕುರ್ಚಿ ಚಿಂತೆ. ಇಂದ್ರನಿಗೂ ಹಾಗೆಯೇ ಧರೆಯಲ್ಲಿ ರಾಮ ಮಂತ್ರ ಲೀನನಾದ ರತ್ನಾಕರ ನಿರ್ಭಯ, ನಿಶ್ಚಿಂತ, ತನ್ಮಯತೆ, ಅದಾತ್ಮ್ಯ ರತ್ನಾಕರಣದ್ದು. ಇಂದ್ರನಿಗೆ ಶಂಕೆ, ಆತಂಕ, ದುಗುಡ, ಏನೋ ತಳಮಳ. ಘೋರ ತಪಸ್ಸಿಗೆ ಬೆಚ್ಚಿ ಬಿದ್ದ ದೇವಲೋಕ. ಇಂದ್ರ ಕೂಡಲೇ ಕರೆದಂತೆ, ಬನ್ನಿ 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 ಬನ್ನಿ. ಯಾರನ್ನು ಕರೆದಿದ್ದು? ತನ್ನ ಸೈನಿಕರನ್ನು ಕರೆದ ಅಂತ. ಯಾರು ಸೈನಿಕರು? ಅಗ್ನಿ, ವಾಯು, ವರುಣ, ಕುಬೇರ ಅಲ್ಲ, ಮತ್ಯಾರು? ರಂಭೆ, ತಿಲೋತ್ತಮೆ, ಮೇನಕೆ, ಊರ್ವಶಿ, ಸುಕೇಶಿ, ಚಂದ್ರಬದನೆ, ಚಂದ್ರಲೇಖೆ, ಮದಾಲಸೆ, ಪುಂಜಕಸ್ಥಲಿ. ನೋಡಿ ಇಂದ್ರ ಎಷ್ಟು ಹೆದರಿದಾನೆ ಅಂದರೆ, ಸುಮಾರು ನೂರು ತಪಸ್ಸು ಮಾಡಿದರೆ ಒಬ್ಬರು ಅಪ್ಸರ ಕಳಿಸೋದು ಪದ್ಧತಿ ಉಂಟು, ಯಾರು ಒಬ್ಬರನ್ನ ಆಯ್ಕೆ ಮಾಡಿ ನೀನು ಹೋಗುವಂತ. ಇಲ್ಲಿ ಹಾಗಲ್ಲ. ರತ್ನಾಕರಣ ತಪಸ್ಸಿಗೆ ಎಷ್ಟು ಬೆಚ್ಚಿದ್ದ ಇಂದ್ರ ಅಂದರೆ, ತನ್ನ ಹತ್ರ ಇದ್ದ ಎಲ್ಲ ಅಪ್ಸರಿಯರ ಆ ಗಡಣದಲ್ಲಿ ಮುಖ್ಯರೆಲ್ಲರನ್ನು ಕರೆದಿದ್ದಾನೆ. ಎಲ್ಲ ಹೋಗಿ ಭೂಮಿಗೆ ಏನು ಮಾಡಬೇಕು? ರತ್ನಾಕರಣ ತಪಸ್ಸು ಕೆಡಿಸಿ.
ಮನ್ಮಥ ನೀಬ, ವಸಂತ ನೀಬ, ಮಲೆಯ ಮಾರುತ ನೀಬ, ಏನಪ್ಪಣೆ ಅಲ್ಲಿ ಹೋಗಿ ರತ್ನಾಕರನ ತಪಸ್ ಕೆಡಿಸಿ. ಇದ್ದಕ್ಕಿದ್ದ ಹಾಗೆ ಆ ವನದಲ್ಲಿ ವಸಂತ ಬರಬೇಕು. ರತ್ನಾಕರನ ತಪೋವನದಲ್ಲಿ ವಸಂತ ಬರಬೇಕು. ವನದಲ್ಲಿ ವಸಂತ, ಮನದಲ್ಲಿ ಮನ್ಮಥ ಬರಬೇಕು. ಆ ಪರಿಸರದಲ್ಲಿ ಮಲೆಯ ಮಾರುತ ಬೀಸಬೇಕು. ಅಪ್ಸರಿಯರು ನರ್ತಿಸಬೇಕು, ಗಾಯನ ಮಾಡಬೇಕು. ಹೋಗಿ ಕೆಲಸ ಮಾಡಿ ಬನ್ನಿ, ನನ್ನ ಕುರ್ಚಿ ಉಳಿಸಿ. ಸರಿ, ಸುರವನಿತೆಯರು ಧರೆಗಿಳಿದರು. ಮನ್ಮಥ, ವಸಂತ, ಮಲೆಯ ಮಾರುತರ ನೇತೃತ್ವದಲ್ಲಿ ಸುರವನಿತೆಯರು, ಅಪ್ಸರಸ್ತ್ರೀಯರು ಧರೆಗಿಳಿದರು. ರತ್ನಾಕರನಿದ್ದ ವನ ಮೊದಲೇ ಚಂದವಾಗಿತ್ತದು. ಅಂದರೆ ಮಂಗಲವನವಾಗಿತ್ತದು, ತುಂಬ ಮಂಗಲಕರವಾಗಿತ್ತು ವನ. ಇದ್ದಕ್ಕಿದ್ದಾಗೆ ಒಂದು ರೀತಿ ಉದ್ರೇಕಕರವಾದ ವನವಾಗಿ ಪರಿವರ್ತನೆ ಆಯಿತು ಅಂತ. ಒಂದು ಮನಸ್ಸು ಉದ್ರೇಕ ಆಗಬೇಕು, ಮನಸ್ಸು ಶೃಂಗಾರದ ಕಡೆಗೆ, ಕಾಮದ ಕಡೆಗೆ ಹರಿಬೇಕು. ಅದಕ್ಕೆ ಬೇಕಾಗುವಂತೆ, ಅದಕ್ಕೆ ಪೂರಕವಾಗಿ ಇಡೀ ವನ ಪರಿವರ್ತನೆ. ಅಂಥ ಪಕ್ಷಿಗಳು, ಅಂಥ ಪ್ರಾಣಿಗಳು, ಅಂಥ ತರು ಲತೆಗಳು, ಅಂಥ ವಾತಾವರಣ, ಅಂಥ ಸನ್ನಿವೇಶ, ಆ ಕಡೆ ಹರಿಬೇಕು ಮನಸ್ಸು ಅಂತ. ಮಲೆಯ ಮಾರುತ ಮತ್ತು ವಸಂತರು ತಮ್ಮ ಪ್ರಯತ್ನದಲ್ಲಿ ಯಶಸ್ವಿ ಆದರು. ಏನು ಯಶಸ್ವಿ ಆದರು ಅಂದರೆ ಅಂಥ ವಾತಾವರಣ ಸೃಷ್ಟಿ ಮಾಡಿದರು ಅವರು. ಇನ್ನು ಮನಸ್ಸಿನ ಮೇಲೆ ಕೆಲಸ ಆಗಬೇಕು, ಮುಖ್ಯವಾದದೇ. ರತ್ನಾಕರನ ಮನಸ್ಸು ಚಲಿಸುವಂತೆ ಮಾಡಬೇಕು. ಅದರಲ್ಲಿ ಇಬ್ಬರು ಪಾತ್ರ ವಹಿಸಬೇಕು. ಎರಡು ವರ್ಗ ಅದರಲ್ಲಿ. ಹೊರಗಿನಿಂದ ಅಪ್ಸರೆಯರು, ಒಳಗಿನಿಂದ ಮನ್ಮಥ ಕೆಲಸ ಮಾಡಬೇಕು. ಪ್ರಾರಂಭ ಆಯ್ತಂತೆ. ಮನ್ಮಥ ಏನಾದರೂ ಮಾಡಿ ರತ್ನಾಕರನ ಮನಸ್ಸಿನೊಳಗೆ ನುಸುಳುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಆ ಕಡೆ ಅಪ್ಸರಿಯರು ಹೇಗಾದರೂ ಮಾಡಿ ಅವನ ಗಮನವನ್ನು ತಮ್ಮ ಕಡೆ ಸೆಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಸಹಜ ಸುಂದರಿಯರು ಅಲಂಕಾರದಿಂದ ಮತ್ತಷ್ಟು ಸುಂದರಿಯರಾದರು. ಅಂಥ ಹಾವಭಾವಗಳನ್ನು ಮಾಡಿದರು, ಅಂಥ ಚೇಷ್ಟೆಗಳು, ಹಾಗೆ ಹೇಳಬೇಕು ನಾವು ಅದನ್ನು. ರತ್ನಾಕರನ ವಿಷಯಕ್ಕಾಗುವಾಗ ಅವುಗಳನ್ನು ಮಾಡಿದರು. ಎಷ್ಟು ಸ್ವಾರಸ್ಯ ಅಂದರೆ ಇದೊಂದೇ ಪ್ರಕರಣ ಇಂಥದ್ದು. ನೀವು ಕಾವ್ಯಶಾಸ್ತ್ರ ಪುರಾಣಗಳನ್ನು ತಿರುವಿ ಹಾಕಿ ಇಂಥ ಮತ್ತೊಂದು ಪ್ರಕರಣ ಸಿಗೋದಿಲ್ಲ. ರತ್ನಾಕರನ ಪ್ರಕರಣದಂಥದ್ದು ಏನಾಯಿತು ಮುಂದೆ ಅಂದರೆ, ಸ್ವಯಂ ರಾಮನೇ ರಕ್ಷಣೆಗೆ ನಿಂತ, ರತ್ನಾಕರಣದ ರಕ್ಷಣೆಗೆ ನಿಂತ. ಅದ್ಭುತ ನೋಡಿ. ನಿಜ, ರಾಮನಿಗಾಗಿ ಕಾತರಿಸಿದ್ದು, ಆತುರಪಟ್ಟಿದ್ದು, ಹಾತೊರೆದಿದ್ದು, ರಾಮ ಬರದೇ ಇದ್ದಿದ್ದು, ಕಾಣದೇ ಇದ್ದಿದ್ದು ನಿಜ ರತ್ನಾಕರನಿಗೆ. ಆದರೆ ಜೊತೆಗೇ ಇದ್ದ ರಾಮ, ಅಲ್ಲೇ ಇದ್ದ ಮಾತ್ರ ಅಲ್ಲ, ಎಲ್ಲ ಆತಂಕಗಳನ್ನು ತಾನೇ ನಿವಾರಣೆ ಮಾಡ್ತಾ ಇದ್ದ ರಾಮ. ಏನಾಯಿತು ಅಂದರೆ, ಆ ಪುಷ್ಪ ಫಲಗಳಲ್ಲಿ ಮತ್ತಷ್ಟು ಮಾಧುರ್ಯವನ್ನು, ಮತ್ತಷ್ಟು ಸೌರಭವನ್ನು ತುಂಬಿದ ರಾಮ, ಆಕರ್ಷಣೆಯನ್ನು ತುಂಬಿದ. ಅಪ್ಸರ ಸ್ತ್ರೀಯರ ಮನಸ್ಸು ಆ ಕಡೆ ಹೋಯಿತು, ಹಣ್ಣಿನ ಕಡೆ, ಹೂವಿನ ಕಡೆ ಹೋಯಿತು. ಆ ಹಣ್ಣು ತಿಂದರು, ಹೂವು ಮುಡ್ಕೊಂಡ್ರು, ಆ ಹೂವನ್ನು ಅಗ್ರಾಣಿಸಿದರು. ಆಮೇಲೆ ಮನಸ್ಸು ಕ್ಷಣ ವಿಚಲಿತವಾಯಿತು. ರತ್ನಾಕರನಿಂದ ಹಣ್ಣು ಹೂವಿನ ಕಡೆಗೆ ಅಪ್ಸರೆಯರಿದ್ದು. ಮುಂದಿನ ಕ್ಷಣ ಏನಾಯಿತು, ಅಲ್ಲೊಂದು ದಿವ್ಯ ರೂಪ, ರಾಮರೂಪ. ಎಂಥ ರೂಪ ಅದು! ಸ್ಮಿತವಕ್ತ್ರಂ, ನಗುಮುಖ, ವಿಶಾಲಾಕ್ಷಂ, ವಿಶಾಲ ನಯನಗಳು, ಸ್ನಿಗ್ಧಗಾತ್ರಂ, ಮನೋಹರವಾದ ಶರೀರ. ಅದೇ ಮನೋಹರಂ, ಇಂದ್ರನೀಲಘನಶ್ಯಾಮಂ, ಇಂದ್ರನೀಲಮಣಿಯ ಹೋಲುವ ಆ ಮೇಘ ಶ್ಯಾಮಲ ವರ್ಣ. ವನಮಾಲಾದಿಶೋಭಿತಂ, ಕೊರಳಲ್ಲಿ ಶೋಭಿಸುವ ವನಮಾಲೆ. ಧನುರ್ಬಾಣಧರಂ ವೀರಂ ಭಕ್ತಾನುಗ್ರಹ ತತ್ಪರಂ. ವೀರ, ಅಧೀರ ನಿಲುವು, ಅಷ್ಟೆತ್ತರದ ಕೋದಂಡ, ಆಳೆತ್ತರದ ಕೋದಂಡ. ನಾವು ಹೀಗೆ ಅದನ್ನು ಮುಟ್ಟಬೇಕು, ಅಂಥ ಕೋದಂಡ, ಅದನ್ನು ಮೀರಿದ ಆಕಾರ. ಚತುಷ್ಕಿಶುಕು ಅಂತ ಹೇಳ್ತಾರೆ. 4 ಕಿಶುಕುಗಳು ಅಂದರೆ
ಸುಮಾರು 72 ಅಂಗುಲ ಅಥವಾ 96 ಅಂಗುಲ ಬರ್ತದೆ ಇದು. ಅಷ್ಟೆತ್ತರದ ಭವ್ಯ ಆಜಾನುಭಾವ ಶರೀರ. ಅವನ ಕೋದಂಡ, ಅವನ ಮುಂದೆ ಕುಬ್ಜ. ಎಂತಹ ಆಕಾರ ಅದು! ತ್ರೈಲೋಕ್ಯ ಮೋಹನಾಕಾರಂ, 3 ಲೋಕಗಳನ್ನು ಮೋಹಗೊಳಿಸುವ ಆಕಾರ. ಆ ಮುಂದಿನ ಶಬ್ದ ನೋಡಿ, ಪುಂಸಾಮಪಿ ವಿಮೋಹನಂ, ಸ್ತ್ರೀಯರೇನು ಬಂತು ಪುರುಷರೂ ಮೋಹಗೊಳ್ಳುವ ಆಕಾರ, ಪುರುಷರಿಗೂ ಹುಚ್ಚು ಹಿಡಿಸುವ ಮರುಳು ಹಿಡಿಸುವ ಆಕಾರ. ಸಾಕ್ಷಾನ್ ಮನ್ಮಥ ಮನ್ಮಥಂ, ಮನ್ಮಥನ ನಿವಾಳಿಸಿ ಒಗಿಬೇಕು. ಮನ್ಮಥ ಮನ್ಮಥಂ, ಈ ಕಡೆಯಿಂದ ಮನ್ಮಥ ಬಂದು ರತ್ನಾಕರನ ಮೇಲೆ ಆಕ್ರಮಣ ಮಾಡಿ ಪ್ರಯತ್ನ ಪಟ್ಟರೆ ಮನ್ಮಥ ಮನ್ಮಥ, ಮನ್ಮಥನಪ್ಪ ಮಾರಣಯ್ಯ, ಮನ್ಮಥ ಹುಟ್ಟಿದ್ದ ಅವನಿಂದ. ಕಂದರ್ಪ ಪಿತ ಸಾಕ್ಷಾನ್ ಮನ್ಮಥ ಮನ್ಮಥಂ ಮಹಾಬಾಹು. ಆ ರೂಪ ಅಪ್ಸರಿಯರ ಕಣ್ಣಿಗೆ ಕಂಡಿತು. ನಗುಬೇಕು, ಅಳಬೇಕು. ರತ್ನಾಕರನನ್ನ ಮೋಹಗೊಳಿಸ ಬಂದ ಅಪ್ಸರಿಯರು ರಾಮರೂಪವನ್ನು ಕಂಡು ಮೋಹಗೊಂಡರು. ರತ್ನಾಕರನಿಗೆ ಏನು ಮಾಡಬೇಕು ಅಂತ ಬಂದಿದ್ರೋ ಅದು ಅವರಿಗೆ ಆಯ್ತಂತೆ, ಅಪ್ಸರಿಯರಿಗೆ ಆಯ್ತಂತೆ. ಅವರಿಗೆ ಹುಚ್ಚಿಡಿಯಿತು. ರತ್ನಾಕರ ಮರೆತು ಹೋಗಿ ರಾಮ ನೆನಪಾಗ್ಲಿಕ್ಕೆ ಶುರುವಾಯ್ತು ಅವರಿಗೆ. ಆಕಾರ ಅವರನ್ನ ಸೆಳೆಲಿಕ್ಕೆ ಆರಂಭ ಮಾಡಿತು. ಹುಚ್ಚು ಹಿಡಿದಂತೆ ಓಡ್ತಾರೆ ಆ ಕಡೆಗೆ. ಆಗಿದ್ದಾಗಲಿ ಹೋಗಿದ್ದು ಹೋಗಲಿ, ಇಂದ್ರ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಸ್ವರ್ಗ ಏನಾರಾಗಲಿ ಭೂಮಿ ಏನಾರಾಗಲಿ, ರತ್ನಾಕರಣ ಇಂದ್ರನಾಗಲಿ, ಇದು ಏನು ಬೇಕಾದ್ರೂ ಹಾಕೊಳ್ಳಿ, ನಮಗೆ ಇದು ಬೇಕು. ರಾಮನನ್ನು ತಬ್ಬಿಕೊಳ್ಳಲಿಕ್ಕೆ ಓಡೋಡಿ ಹೋಗ್ತಾರೆ ಆ ಕಡೆಗೆ, ರಾಮನ ಕಡೆಗೆ ಅಪ್ಸರೆಯರು. ಆದರೆ ಎಲ್ಲಿ ರಾಮ? ಒಮ್ಮೆ ಇಲ್ಲಿ ಕಂಡ್ರೆ ಒಮ್ಮೆ ಅಲ್ಲಿ ಕಾಣ್ತಾನೆ, ಒಮ್ಮೆ ಮತ್ತೊಂದು ಕಡೆ ಕಾಣ್ತಾನೆ. ಒಂದ್ಸಾರಿ ಈ ಮರವೇ ರಾಮನಾಗ್ತದೆ, ಇನ್ನೊಂದು ಸತಿ ಆ ಲತೆ ರಾಮನಾಗ್ತದೆ, ಆ ಕುಂಜ ರಾಮನಾಗ್ತದೆ. ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ರಾಮನೇ. ಇವರು ಯಾವಾಗ ಓಡೋಡಿ ಬಳಿಗೆ ಹೋಗ್ತಾರೋ ಆಗ ಅಲ್ಲಿಲ್ಲ, ಮತ್ತೊಂದು ಕಡೆಗೆ. ಅಪ್ಸರಿಯರನ್ನ ಕುಣಿಸಿ 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 ದಣಿಸ್ತಾನಂತ ರಾಮ. ಅಲ್ಲಿ ರತ್ನಾಕರನ ತಂಟೆಗೆ ಬರ್ತೀರಾ ಅನ್ನೋ ಹಾಗಿದೆ ಅದು ರಾಮನ ಒಂದು ಭಾವ. ಅದು ಯಾಕೆಂದ್ರೆ ಅವರಿಗೆ ನೆಮ್ಮದಿ ಇಲ್ಲ, ಅವರಿಗೆ ಅದು ಬೇಕು ಅಂತ ಆಗಿಬಿಟ್ಟಿದೆ, ಅದು ಸಿಗ್ತಾ ಇಲ್ಲ. ಹುಚ್ಚು ಹಿಡಿದಾಗಿ ಓಡ್ತಾರೆ, ಹುಚ್ಚು ಹಿಡಿದಾಗಿ ಕುಣಿತಾರೆ, ಕಾತರಿಸ್ತಾರೆ, ಹಂಬಲಿಸ್ತಾರೆ ಅದಕ್ಕಾಗಿ, ಆ ರೂಪಕ್ಕಾಗಿ. ಯಾರು? ಅಪ್ಸರಿಯರು. ಇಂಥದ್ದು ಇನ್ನೊಂದು ಪ್ರಕರಣ ಇಲ್ಲ, ಇದೊಂದೇ ಪ್ರಕರಣ, ರತ್ನಾಕರನ ಪ್ರಕರಣ ಮಾತ್ರವೇ ಇಂಥದ್ದು. ಸರ್ವ ಪ್ರಚಲಿತ ನಾರ್ಯೋ, ನಾರಿಯರೆಲ್ಲರೂ ವಿಚಲಿತಗೊಂಡರು, ಎಲ್ಲರೂ ವಿಚಲಿತಗೊಂಡರು. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲ ನೋಡಲು ಶ್ರೀರಾಮಚಂದ್ರ ಅಂತ ಒಂದು ಸೊಗಸಾದ ಪದ್ಯ ಇದೆ. ರಾಕ್ಷಸರಿಗೆ ಹೀಗೆ ಮಾಡಿದಂತೆ ಅವನು. ರಾಮಾವತಾರದ ಸಮಯದಲ್ಲಿ ರಾಕ್ಷಸ ಕೋಟಿ ಅವನ ಸುತ್ತ ಕೋಟೆ ಕಟ್ಟಿದಾಗ 14,000 ರಾಕ್ಷಸರು ಅವನನ್ನು ಆವರಿಸಿದಾಗ ಒಬ್ಬ ರಾಮ ಮಧ್ಯೆ ನಿಂತಾಗ ಇಂಥದ್ದನ್ನು ಮಾಡಿದನಂತೆ. ಅವನ ವೇಗ, ಅವನ ಮಾಯೆ, ಅದೆರಡೂ ಸೇರಿ ಅಲ್ಲಿ ನೋಡಿದ ರಾಮ, ಇಲ್ಲಿ ನೋಡಿದ ರಾಮ, ಅವನಿಗೆ ಇವರಾಮ, ಇವನಿಗೆ ಅವರಾಮ, ಎಲ್ಲೆಲ್ಲೂ ರಾಮನೇ, ರಾಮಮಯ. ಹಾಗಾಗಿ ಅವರವರು ಹೊಡೆದಾಡಿ ಹತರಾಗಿ ಹೋದರು. ಅದು ರಾಮ ಅಂತ ಅನ್ಕೊಂಡು ಈ ರಾಕ್ಷಸ ಆ ರಾಕ್ಷಸನಿಗೆ ಹೊಡಿತಾನೆ, ಆ ರಾಕ್ಷಸ ಈ ರಾಕ್ಷಸನ ಕತ್ತನ್ನು ಕತ್ತರಿಸ್ತಾನೆ. ಅವ್ರ ಕಲ್ಪನೆ ಇದು ರಾಮ, ಅದು ರಾಮ ಅಂತ. ಅಲ್ಲಿ ತೋರಿದ ಆ ವಿದ್ಯೆಯನ್ನ ಇಲ್ಲಿ ತೋರಿದ ಪ್ರಭು ಅಪ್ಸರಿಯರಿಗೆ ತೋರಿದ. ಸಾಕ್ಷಾತ್ಕಾರವನ್ನು ತಪ್ಪಿಸಿ ಬಂದ ಮಾಯೆಯರಿಗೆ ಸಾಕ್ಷಾತ್ಕಾರದ ರುಚಿ. ಮೋಹಗೊಳಿಸಲು ಬಂದವರೇ ಮೋಹಗೊಂಡರು. ಮಾಯೆಗೆ ಮಾಯೆ ಕವಿಯಿತು, ಮಂಕು ಕವಿಯಿತು. ಹುಚ್ಚು ಹಿಡಿಸ ಬಂದವರಿಗೆ ಹುಚ್ಚಿಡಿಯಿತು. ತಕ್ಕ ಶಾಸ್ತಿ. ಇನ್ನೊಬ್ಬರಿಗೆ ಕಷ್ಟಪಡಿಸಿ ಇನ್ನೊಬ್ಬರನ್ನು ಆ ಥರ ಕಾತರಿಸುವಂತೆ ಒದ್ದಾಡುವ ಹಾಗೆ ಮಾಡಿ ಅವರು ತಮ್ಮ ಕಾರ್ಯ ಸಾಧನೆ ಮಾಡ್ತಾ ಇದ್ರಲ್ಲ, ಅದು ಅವರಿಗೆ ಆಗಿದೆ. ಅಬ್ಬಾ ರಾಮಕಾರುಣ್ಯವೇ, ಅಬ್ಬಾ ರತ್ನಾಕರಣ ಪ್ರಭಾವವೇ ಅಂತ ಅನ್ನಿಸ್ತದೆ ಈ ಪ್ರಕರಣ ನೋಡುವಾಗ. ಕೊನೆಗೆ ಎಲ್ಲಿಗೆ ಬಂತು ಅಂದರೆ ಅಪ್ಸರರಿಗೆ ಹುಚ್ಚೇ ಹಿಡಿಯಿತು, ಹುಚ್ಚೇ ಹಿಡಿಯಿತು ಅಕ್ಷರಶಃ. ಅವರ ಮೇಲೂ ಕರುಣೆ ತೋರ್ತಾನೆ ಪ್ರಭು. ಯಾಕೆಂದ್ರೆ ಅವರು ಮತ್ತೆ ತಮ್ಮ ಮೂಲ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗೋಯ್ತು ಅಪ್ಸರರಿಗೆ. ಆಗ ಎಷ್ಟು ಚೆಂದ ಅಂದರೆ
ಅವರ ಅಂತರಂಗದಲ್ಲಿ ಮೈದೋರ್ತಾನೆ ರಾಮ. ಅವರೆಲ್ಲರ ಅಂತರಾಳದಲ್ಲಿ ಮೈದೋರ್ತಾನೆ. ಅಲ್ಲಿಯೇ ಅವರು ಅವನೊಡನೆ ಸುಖಿಸ್ತಾರೆ, ಅವನೊಡನೆ ರಮಿಸ್ತಾರೆ, ತೃಪ್ತಿ ಹೊಂದುತ್ತಾರೆ, ಶಾಂತಿ ಹೊಂದುತ್ತಾರೆ. ಅವರ ಮೇಲೂ ಕನಿಕರವೇ, ಕರುಣವೇ. ರತ್ನಾಕರಣ ಪ್ರಭಾವದಿಂದಾಗಿ ಅಪ್ಸರಿಯರಿಗೆ ರಾಮದರ್ಶನದ ಯೋಗ, ರಾಮ ಸಾಕ್ಷಾತ್ಕಾರದ ಯೋಗ. ಇಲ್ಲಿ ಅವರಿಗೆ ಯಾವ ಜನ್ಮಕ್ಕೂ ಆಗ್ತಿರ್ಲಿಲ್ಲ, ಅದು ಆಗುವಂಥದ್ದೇ ಅಲ್ಲ ಅವರಿಗದು. ಅದಾಗಿ ಹೋಯ್ತು ಅವರಿಗೆ. ಸತ್ಸಂಗದ ಪ್ರಭಾವ, ಅದನ್ನು ನಾವು ಹೇಳಿದ್ವು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಪ್ರಭುವಿನ ಮಾಯೆಯೂ ಸಾಕ್ಷಾತ್ಕಾರ ಕಾರಕವೇ ಹೌದು. ಹಾಗಾಗಿ ಅಪ್ಸರಿಗೂ ಕೂಡ ಸಾಕ್ಷಾತ್ಕಾರವಾಗಿ ಹೋಯಿತು. ಆದರೆ ರತ್ನಾಕರ ಮಾತ್ರ ರಾಮಲೀನ, ಯಾವುದು ಗೊತ್ತಿಲ್ಲ. ಅಪ್ಸರಿಯರು ಬಂದ ಆರಂಭದಲ್ಲಿ ಪ್ರಾಣಿ ಪಕ್ಷಿಗಳು ಆ ಗಾನ ನೃತ್ಯದಲ್ಲಿ ತನ್ಮಯವಾಗಿದ್ವಂತೆ. ಅಪ್ಸರಿಯರ ಗಾನ ನೃತ್ಯದಲ್ಲಿ ಆ ಮಟ್ಟದಲ್ಲಿ ಮಾಡಿದ್ರು ಅವರು ಅದನ್ನು. ಆಗಲೂ ಇವನು ತಲೆ ಕೆಡಿಸಿಕೊಳ್ಳಲಿಲ್ಲ. ಅವರು ಹುಚ್ಚಿ ಹಿಡಿದು ಓಡುವಾಗಲೂ ಕೂಡ ಇವನಿಗೆ ಗೊತ್ತಿಲ್ಲ ಅದು. ಅವನಿಗೆ ರಾಮ 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 ಮಾತ್ರ, ಬೇರೆ ಏನಿಲ್ಲ. ಸುರವನಿತೆಯರು ಸೋತರು, ಇಂದ್ರನಿಗೆ ವರದಿ ಹೋಯಿತು. ಇಂದ್ರ ಭಯಗೊಂಡ, ಮುಂದೇನ ಗತಿ? ಎಲ್ಲ ಅಪ್ಸರಿಯರು ಸೋತಾಯಿತು, ತಪಸ್ಸು ಕೆಡಿಸೋದು ಹೇಗೆ? ಇನ್ನು ದೇವಗುರು ಬೃಹಸ್ಪತಿ ಸಮಾಧಾನ ಹೇಳ್ತಾನೆ ಇಂದ್ರನಿಗೆ, ಚಿಂತಿಸಬೇಡ, ಇದರಿಂದ ನಿನಗೆ ಯಾವ ಆತಂಕವೂ ಇಲ್ಲ, ಯಾವ ತೊಂದರೆಯೂ ಇಲ್ಲ. ಈತ ಮಹಾಕವಿಯಾಗ್ತಾನೆ, ಈತ ಮಹಾಕಾವ್ಯವೊಂದನ್ನು ರಚನೆ ಮಾಡ್ತಾನೆ. ಆ ಮಹಾಕಾವ್ಯ ಭೂಮಿಯನ್ನು ಪಾವನ ಮಾಡ್ತದೆ, ಕೋಟ್ಯಂತರ ಜನರನ್ನು ಉದ್ಧಾರ ಮಾಡ್ತದೆ, ಯುಗ ಯುಗಗಳ ಸೇತುವಾಗಿ ಪರಿಣಮಿಸ್ತದೆ. ಆ ಮಹಾಕಾವ್ಯ ಕಾವ್ಯ ಪ್ರಪಂಚವೇ ತೆರೆಕೊಡ್ತದೆ. ಅದರ ಮೂಲಕವಾಗಿ ಮಂಗಲವೇ, ಶುಭವೇ, ಅಶುಭ ಏನೂ ಇಲ್ಲ. ಅವನ ತಂಟೆಗೆ ಹೋಗಬೇಡ. ಇದೇ ಉದಾಹರಣೆ. ತಂಟೆಗೆ ಹೋದ್ರೆ ಏನಾಗ್ತದೆ ಅಂತ. ಇನ್ನೂ ಅವನ ತಂಟೆಗೆ ಹೋದರೆ ಏನಾದರೂ ಆಗ್ಬಿಡ್ಬೋದು, ಸುಮ್ಮನಿದ್ದು ಬಿಡು. ಇಂದ್ರ ತಪ್ಪಗಾದ. ಈ ಕಡೆಗೆ ರಾಮ ಪ್ರಭು ಆತ ಬಯಸ್ತಾನೆ, ಸಾಕು, ಎಷ್ಟು ಕಾಟ ಆಯ್ತನಿಗೆ ರತ್ನಾಕರನಿಗೆ, ಇನ್ಯಾರು ಕಾಟವೂ ಬೇಡ, ಇನ್ಯಾರು ಕಾಟವೂ ಬೇಡ ಅಂದ್ರೆ ಏನು ಮಾಡಬೇಕು? ಒಂದು ಕೋಟೆ ಕಟ್ಟಬೇಕು ಅವನ ಸುತ್ತಲೂ. ಹಾಗೆ ಒಂದು ಕೋಟೆ ನಿರ್ಮಾಣವಾಯಿತು. ಹುತ್ತಗಟ್ಟಿದ ಸುತ್ತ ಮತ್ತೆಲ್ಲ ಕತ್ತಲೆಯು, ಆಳದಲ್ಲಿ ಹತ್ತುತ್ತಿದೆ ಹಣದ ದೀಪ. ಮುನಿಯ ಮಾತೇ ಮಂತ್ರ, ಮನನದಿಂ ತ್ರಾಣಬದೋ, ಮೈ ಮರೆತು ಮನವರಿತು ಮುಳುಗಿತಲ್ಲಿ. ಹುತ್ತಗಟ್ಟಿದ ಚಿತ್ತ, ಹುತ್ತಗಟ್ಟಿದ ಸುತ್ತ ಮತ್ತೆಲ್ಲ ಕತ್ತಲೆಯು. ಒಂದು ಸುಳ್ಳು ಕೇಳಿ. ಹಣತೆ ದೀಪ.